ರಾಜಧಾನಿ ಬೆಂಗಳೂರಿನ ರಸ್ತೆಗಳು ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಾಗೋದೆ ಈ ಗುಂಡಿಗಳು. ಇರೋ ಬರೋ ಗುಂಡಿಗಳನ್ನೆಲ್ಲವನ್ನೂ ಕೂಡ ಮುಚ್ಚಿದ್ದೇವೆ, ರಸ್ತೆಗಳು ಮಿಣಿಮಿಣಿ ಅಂತ ಇದ್ದಾವೆ ಅಂಥೇಳಿ BBMP ಆಯುಕ್ತರೇ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಬೆನ್ನಲ್ಲೇ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ಕನ್ನು ನಡೆಸಿದೆ. ಸದ್ಯಕ್ಕೆ BBMP ಆಯುಕ್ತರು ಹೇಳಿದ ರೀತಿಯಲ್ಲಿ ಈ ರಸ್ತೆ ಗುಂಡಿಗಳನ್ನು ಮುಚ್ಚಲಾಗಿದೆಯಾ ಅನ್ನೋದರ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. BBMP ಗುಂಡಿ ವಿಚಾರಕ್ಕೆ ಹಾಗೆ ಕಸದ ವಿಚಾರಕ್ಕೆ ಹಲವು ಬಾರಿ ತನ್ನ ಮರ್ಯಾದೆಯನ್ನ ತಾನೇ ತೆಗೆದುಕೊಂಡಿದೆ. ಯಾಕಂದ್ರೆ ಗುಂಡಿಗಳ ವಿಚಾರದಲ್ಲಿ ಕಳ್ಳ ಲೆಕ್ಕವನ್ನ ಕೊಡುವಂಥದ್ದು ಅಥವಾ ಗುಂಡಿಗಳು ಸಾಕಷ್ಟಿದ್ರೂ ಕೂಡ ಕೇವಲ ಇಷ್ಟೇ ಗುಂಡಿ ಇರೋದು ಅನ್ನೋ ತರದ ಮಾತುಗಳನ್ನ ಹೇಳುವಂತ ಕೆಲಸವನ್ನ BBMP ಮಾಡ್ತಾ ಇದೆ. ಇದರಿಂದಾಗಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ರಸ್ತೆಗಳಲ್ಲಿರುವಂತಹ ಗುಂಡಿಗಳ ರಿಯಾಲಿಟಿ ಚೆಕ್ ಅನ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಬೆಂಗಳೂರು ನಗರದಲ್ಲಿರುವುದು 1000 ಗುಂಡಿ ಅಷ್ಟೇನಾ? ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಅಸಲಿ ಮುಖ ಬಯಲು. ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರು. ಇದು BBMP ಮುಖ್ಯ ಆಯುಕ್ತರು ಹೇಳ್ತಾ ಇರೋದು. ಅಯ್ಯೋ, ಬೆಳಗ್ಗೆಯಿಂದ ಸಂಜೆ ತನಕ ಬೆಂಗಳೂರಿನ ರೋಡ್ಗಳಲ್ಲಿ ಸಂಚಾರ ಮಾಡ್ತೀವಿ, ಗುಂಡಿ ಮುಕ್ತ ರಸ್ತೆಗಳ ಸಂಖ್ಯೆ ತೀರಾ ವಿರಳ. ಇವ್ರು ನೋಡಿದ್ರೆ 1000 ಗುಂಡಿ ಅಂತಾರೆ. ಇವರೇನ್ ಮತ್ತೆ ಗುಂಡಿ ವಿಚಾರದಲ್ಲಿ ನಗೆಪಾಟ್ಲು ಮಾಡ್ತಾ ಇದ್ದಾರೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರಿನ ರಸ್ತೆಗಳು ಅಷ್ಟರ ಮಟ್ಟಿಗೆ ಗುಂಡಿಯಿಂದ ಕೂಡಿದೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಹಲವು ಗುಂಡಿ ರಸ್ತೆಗಳ ಬಗ್ಗೆ ವಿಸ್ತೃತವಾಗಿ ವರದಿ ಮಾಡ್ತಾನೆ ಇದೆ. ಆದ್ರೆ ಇವರು ಮಾತ್ರ 1000ದ ಲೆಕ್ಕ ಕೊಡ್ತಾ ಇದ್ದಾರೆ. ರಸ್ತೆ ಗುಂಡಿ ಆ್ಯಪ್ನಲ್ಲಿ ಈಗ ನಾವು ರಿವ್ಯೂ ಮಾಡಿದರೆ 807 ಕಂಪ್ಲೇಂಟ್ ಬಂದಿರುತ್ತದೆ. ನಮ್ಮ ಲೆಕ್ಕದಲ್ಲಿ ಇದುವರೆಗೂ ನೋಡಿದರೆ 338 ಇತ್ತು ವಾರ್ಡ್ನಲ್ಲಿ, ಈಗ 807 ಜನರು ಕೊಟ್ಟಿದ್ದಾರೆ. ಒಳ್ಳೆಯ ವಿಚಾರ ಏನಂದ್ರೆ ಜನರು ಅಷ್ಟು ಕಾಳಜಿಯಿಂದ ನಮ್ಮ ಸಿಸ್ಟಮ್ಗೆ ಹಾಕಿದ ಮೇಲೆ ಆ ನಂಬರ್ ಡಬಲ್ ಆಗ್ತಾ ಇದೆ, ಮೋರ್ ದೆನ್ ಡಬಲ್ ಆಗಿದೆ. 338 ಕಿಂತ 807 ಆಗಿದೆ. ಅದು ಎಲ್ಲ ಗುಂಡಿಗಳು ನಾವು ಮುಚ್ತೇವೆ. ಟೋಟಲ್ 1000 ಗುಂಡಿ 161 ಒಂದು ಕಡೆಗೆ ಮತ್ತು 800 ಒಂದು ಕಡೆಗೆ 1000 ಗುಂಡಿ ಈಗ ಅಟೆಂಡ್ ಮಾಡ್ಲಿಕ್ಕೆ ಬಾಕಿ ಇದೆ. ಅದು ನಾವು ಈ ವಾರದಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತೀವಿ. BBMP ಕೇಂದ್ರ ಕಚೇರಿಗೆ ಕೂಗಳತೆ ದೂರದಲ್ಲೇ 100 ಗುಂಡಿಗಳ ರಸ್ತೆ ಇದೆ. ಅವುಗಳ ರಿಯಾಲಿಟಿ ಚೆಕ್ ನೋಡೋಣ ಬನ್ನಿ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಟೌನ್ ಹಾಲ್ ಮುಂಭಾಗದ ರಸ್ತೆ. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ SP ರೋಡ್. ರಿಯಾಲಿಟಿ ಚೆಕ್ ನಂಬರ್ 3, ಸ್ಥಳ ಚಿಕ್ಕಪೇಟೆ ಮುಖ್ಯ ರಸ್ತೆ. ರಿಯಾಲಿಟಿ ಚೆಕ್ ನಂಬರ್ 4, ಸ್ಥಳ ಹೆಬ್ಬಾಳ ಔಟರ್ ರಿಂಗ್ ರೋಡ್. ನೋಡಿದ್ರಲ್ಲ, ಇವೆಲ್ಲವೂ ನಗರದ ಪ್ರಮುಖ ರಸ್ತೆಗಳೇ. ಅದು BBMP ಕೇಂದ್ರ ಕಚೇರಿಗೆ ಕೂಗಳತೆ ದೂರದಲ್ಲೇ ಇದೆ. ಇವುಗಳು ಇನ್ನೂ BBMP ಕಣ್ಣಿಗೆ ಬಿದ್ದಿಲ್ಲ ಅನ್ಸುತ್ತೆ. ಇನ್ನು ನಗರದಲ್ಲಿ ಎಲ್ಲಾ ಕಡೆ ಗುಂಡಿ ಮುಚ್ಚಲಾಗ್ತಾ ಇದೆ. ಈಗ 1000 ಗುಂಡಿ ಬಾಕಿ ಉಳಿದಿದೆಯಂತೆ. ಗುಂಡಿ ಮುಚ್ಚುವಂತಹ ಕೆಲಸ ಆಗ್ತಾ ಇದೆ. ವಾರ್ಡ್ ವಾರು ಗುಂಡಿ ಮುಚ್ಚುತ್ತೇವೆ. ರಸ್ತೆ ಗುಂಡಿ ಗಮನ ಆಪ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಗುಂಡಿ ಬಗ್ಗೆ ದೂರುಗಳು ಕೊಡಿ, ಮುಚ್ಚುತ್ತೇವೆ ಅನ್ನುವ ಆಯುಕ್ತರ ಮಾತಿಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಿಷನರು ಎಣಿಸ್ಕೊಂಡ್ ಬಂದವ್ರೆ, ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅವರಿಗೆ. ಇಡೀ ಬೆಂಗಳೂರಲ್ಲಿ ಎಲ್ಲ ಪ್ರತಿಯೊಂದು ರೋಡಲ್ಲೂ ರಸ್ತೆ ಗುಂಡಿ ಆಗಿದೆ. ಇಂಥ ರಸ್ತೆನಲ್ಲಿ ಗುಂಡಿ ಇಲ್ಲ ನಂಗಿಲ್ಲ. ರಸ್ತೆಗಳು ಸಾಮಾನ್ಯವಾಗಿ ಆ ರೋಡಲ್ಲಿ ಗುಂಡಿ ಇರೋದು ನೋಡಿದೀವಿ. ಗುಂಡಿ ಮಧ್ಯದಲ್ಲಿ ರಸ್ತೆ ಇದೆ ಬೆಂಗಳೂರಲ್ಲಿ. ಇವ್ರು ಸುಳ್ಳು ಹೇಳೋದನ್ನ ಬಿಡಬೇಕು. ಅಲ್ಲ, ಇವ್ರು ಬೆಂಗಳೂರಲ್ಲಿ ಅಷ್ಟೊಂದು ಗುಂಡಿಗಳಿದ್ರು ಸಹ ಬರೀ 800 ಇದೆ ಅಂತೇಳಿ ಜನರನ್ನು ಮಿಸ್ಗೈಡ್ ಮಾಡೋದು, ಈ ರೀತಿ ಎಲ್ಲ ಬೂಟಾಟಿಕೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಪ್ರತಿಯೊಂದು ಜಾಗದಲ್ಲೂ ರಸ್ತೆ ಗುಂಡಿ ಇದೆ, ಓಡಾಡಕ್ಕೆ ಕಷ್ಟ ಆಗ್ತಿದೆ. ಮಳೆ ಬಂದು ಇನ್ನಷ್ಟು ಗುಂಡಿಗಳು ದೊಡ್ಡದಾಗಿದ್ದಾವೆ. ಅಂಥದ್ರಲ್ಲಿ ಬರೀ 800 ಇದೆ ಅಂತೇಳಿ ಸುಳ್ಳು ಹೇಳೋಂಥ ಅವಶ್ಯಕತೆ ಇರಲಿಲ್ಲ. ಒಟ್ಟಾರೆ ಗುಂಡಿಗಳ ವಿಚಾರದಲ್ಲಿ ಬೆಂಗಳೂರಿನ ಮಾನ ಹರಾಜಾಗಿತ್ತು. ಈಗ ಅದೇ ಪರಿಸ್ಥಿತಿಗೆ ದೂಡದೆ ಗುಂಡಿ ಮುಚ್ಚುವ ಕೆಲಸ ಆಗಬೇಕಾಗಿದೆ. ಕೇವಲ 1000 ಅನ್ನೋ ಬಾಲಿಶ ಲೆಕ್ಕ ಬಿಟ್ಟು ಎಲ್ಲಾ ಗುಂಡಿ ಮುಚ್ಚುವ ಕೆಲಸ ಆಗ್ಲಿ ಅಂತಾರೆ ಪಬ್ಲಿಕ್ಸ್.